ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚೆಸ್ಟ್ ಪ್ರಕಾರ ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ತೊಗೋಬೇಕು ಅಂತ ಒಂದು ಚಾರ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಹೊಸದಾಗಿ ಟೈಲರಿಂಗ್ ಕಲಿಯೋರು ಅಳತೆ ಬ್ಲೌಸಲ್ಲಿ ನಮಗೆ ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ಇಂಚ್ ತೊಗೋಬೇಕು ಅಂತ ಗೊತ್ತಾಗದೇ ಇದ್ದರೆ, ಹಾಗೆ ಅಳತೆ ಮಾಡೋದಕ್ಕೆ ಬರದೇ ಇದ್ದರೆ ನೀವು ಚಿಂತೆ ಮಾಡಬೇಡಿ. ಈ ಚಾರ್ಟ್ ಮುಖಾಂತರ ನೀವು ಆರಾಮವಾಗಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಬೋದು. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ಫ್ರೆಂಡ್ಸ್, ಮೊದಲನೇದಾಗಿ ಈ ಚಾರ್ಟ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವುದು ಎದೆ ಸುತ್ತಳತೆ. ನಾನು ನಿನ್ನೆ ವಿಡಿಯೋದಲ್ಲಿ ಆರಾಮವಾಗಿ ಎದೆ ಸುತ್ತಳತೆ ಯಾವ ರೀತಿ ಕಂಡು ಹಿಡಿಯೋದು ಅಂತ ಒಂದು ಫಾರ್ಮುಲಾ ತಿಳಿಸಿದ್ದೇನೆ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಈ ಕೂಡಲೇ ಆ ವಿಡಿಯೋ ಚೆಕ್ ಮಾಡಿ. ಆ ವಿಡಿಯೋ ನೋಡಿದರೆ ನಿಮಗೆ ಈ ಚಾರ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇವಾಗ ಪರ್ಫೆಕ್ಟ್ ಎದೆ ಸುತ್ತಳತೆ ಪ್ರಕಾರ ನಾವು ನೆಕ್, ಶೋಲ್ಡರ್, ಆರ್ಮೋಲ್ ಎಷ್ಟು ಇಂಚ್ ತೊಗೋಬೇಕಂತ ನೋಡೋಣ ಬನ್ನಿ. ಮೊದಲೇದಾಗಿ ಎದೆ ಸುತ್ತಳತೆ 28 ಮತ್ತು 30 ಇಂಚ್ ಇದ್ದವ್ರಿಗೆ ನಾವು ನೆಕ್ 2 ಇಂಚ್ ತೊಗೋಬೇಕು. ಆನಂತರ ಶೋಲ್ಡರ್ 3 ಇಂಚ್ ತೊಗೋಬೇಕು. ಆನಂತರ ಆರ್ಮೋಲ್ 5.5 ಇಂಚ್ ತೊಗೋಬೇಕು. ಹಾಗೆ 32, 34 ಚೆಸ್ಟ್ ಸೈಜ್ ಇದ್ದವ್ರಿಗೆ 2.5 ನೆಕ್ ತೊಗೋಬೇಕು, 3 ಇಂಚ್ ಶೋಲ್ಡರ್ ತೊಗೋಬೇಕು, 6 ಇಂಚ್ ಆರ್ಮೋಲ್ ತೊಗೋಬೇಕು. ಮತ್ತು 36, 38 ಚೆಸ್ಟ್ ಸೈಜ್ ಇದ್ದವ್ರಿಗೆ 2.5 ಇಂಚು ನೆಕ್ ತೊಗೋಬೇಕು, 3 ಇಂಚ್ ಶೋಲ್ಡರ್ ತೊಗೋಬೇಕು, 6 ಇಂಚ್ ಆರ್ಮೋಲ್ ತೊಗೋಬೇಕು. ಹಾಗೆ 40 ಮತ್ತು 42 ಇಂಚ್ ಚೆಸ್ಟ್ ಸೈಜ್ ಇದ್ದವ್ರಿಗೆ ನೆಕ್ 2.5 ಇಂಚ್ ತೊಗೋಬೇಕು, ಶೋಲ್ಡರ್ 3.5 ತೊಗೋಬೇಕು, ಆರ್ಮೋಲ್ 6.5 ತೊಗೊಳ್ಬೇಕು. ಮತ್ತು 44 ಇಂಚು 46 ಇಂಚು ಚೆಸ್ಟ್ ಸೈಜ್ ಇದ್ದವ್ರಿಗೆ ನೆಕ್ 2.5 ತೊಗೋಬೇಕು, ಶೋಲ್ಡರ್ 3.5 ತೊಗೋಬೇಕು, ಆರ್ಮೋಲ್ 6.5 ಇಂಚ್ ತೊಗೋಬೇಕು. ಹಾಗೆ ಕೊನೆಯದಾಗಿ 48 ಮತ್ತು 50 ಚೆಸ್ಟ್ ಸೈಜ್ ಇದ್ದವ್ರಿಗೆ ನೆಕ್ 3 ಇಂಚ್ ತೊಗೋಬೇಕು, ಶೋಲ್ಡರ್ 3.5 ಇಂಚ್ ತೊಗೋಬೇಕು, ಆರ್ಮೋಲ್ 6.5 ಇಂಚ್ ತೊಗೋಬೇಕು. ನೋಡಿದಲ್ಲ ಫ್ರೆಂಡ್ಸ್, ಈ ವಿಡಿಯೋನ ನೀವು ಹೊಸದಾಗಿ ಟೈಲರಿಂಗ್ ಕಲಿಯೋರು ಈ ಚಾರ್ಟ್ ಮುಖಾಂತರ ಆರಾಮವಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಬರುವುದಿಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜಾಸ್ತಿ ಈ ವಿಡಿಯೋನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಅನೇಕ ಹೊಸ ರೀತಿಯಲ್ಲಿ ನಾನು ನಿಮಗೆ ಆರಾಮವಾಗಿ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.